ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಸಕಲೇಶಪುರದಲ್ಲಿ ಸ್ವಾಮೀಜಿಗಳ ಗಣ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆದ ನಾಡಪ್ರಭು ಕೆಂಪೇಗೌಡ ಪ್ರತಿಮೆ ಅನಾವರಣ. ಸಾರ್ವಜನಿಕವಾಗಿ ನಿಂದನೆ ಹಿನ್ನೆಲೆ ಬೇಲೂರು ಶಾಸಕ ಸುರೇಶ್ ವಿರುದ್ಧ ಸಿಡಿದಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳು. ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿಲ್ಲಾ ಮಟ್ಟದ ಶೈಕ್ಷಣಿಕ ಕಾರ್ಯಾಗಾರ ಉದ್ಘಾಟನೆ. ಸಂಸದರು, ಶಾಸಕರು ಭಾಗಿ. ಶಿಕ್ಷಕರ ಸಮಸ್ಯೆಗಳನ್ನು ಪ್ರಾಮಾಣಿಕವಾಗಿ ಬಗೆಹರಿಸುವ ಕೆಲಸ ಮಾಡಲಾಗುತ್ತೆ. ಬಗೆಹರಿಸದಿದ್ದರೆ ನಮ್ಮಂತಹ ವಿಫಲವಾದಂತಹ ರಾಜಕಾರಣಿಗಳು ಯಾರೂ ಇಲ್ಲ ಅಂತ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ಭರವಸೆಯನ್ನ ನೀಡಿದರು. ಹಲವಾರು ಮಹನೀಯರು ಸಮಾಜದಲ್ಲಿ ಸಂತರು, ದಾರ್ಶನಿಕರುಗಳಾಗಿದ್ದಾರೆ. ಇಂತಹವರ ದಾರಿಯಲ್ಲಿ ನಾವುಗಳು ಅನುಸರಿಸಿ ನಡೆಯುವ ಮೂಲಕ ನಮ್ಮ ಜೀವನವನ್ನು ಹಗುರವಾಗಿಸಿಕೊಳ್ಬೇಕು ಅಂತ ಸಕಲೇಶಪುರದಲ್ಲಿ ಶ್ರೀ ಆದಿಚುಂಚನಗಿರಿ ಮಠದ 77ನೇ ಜಗದ್ಗುರುಗಳಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಹೇಳಿದರು. ನಿಂತ ಹೆಜ್ಜೆಯ ನರಿಯದೆ ಮುಂದಣ ಹೆಜ್ಜೆಯ ನರಿಯಲಾಗದು. ಏನಂದ್ರೆ ನಿಂತ ಹೆಜ್ಜೆಯ ನರಿಯದೆ ಹಿಂದಣ ಹೆಜ್ಜೆಯ ನರಿಯಲಾಗದೆ ಮುಂದಣ ಹೆಜ್ಜೆಯನ್ನು ನರಿಯಲಾಗದು. ಏನಂದ್ರೆ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರ ಸಾಧನೆಯನ್ನು ನಾವು ತಿಳ್ಕೊಂಡು ಹೋಗುತ್ತೆ ಅಂದರೆ ಮುಂದಿನ ನಮ್ಮ ದೃಷ್ಟಿ ನಮ್ಮ ಸಾಧನೆಯನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಇಫ್ ಯು ಜಾಯಿನ್ ದ ಡಾಟ್ಸ್ ಯು ನೋ ವಾಟ್ ಎಕ್ಸಾಕ್ಟ್ಲಿ ದ ಫ್ಯೂಚರ್ ಈಸ್ ಅಂತ ಮಾತನ್ನು ಕೇಳಿದ್ವಿ. ಈ ಕಾರಣಕ್ಕೋಸ್ಕರ ಇಂತಹ ಕಾರ್ಯಕ್ರಮಗಳ ಮುಖಾಂತರ ನಮ್ಮವರು ಹಿರಿಯರು ಮಾಡಿರ್ತಕ್ಕಂಥ ಸಾಧನೆ, ನಮಗೆ ಬಿಟ್ಟು ಹೋಗಿರ್ತಕ್ಕಂಥ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಮ್ಮ ಬದುಕಿನ ದೃಷ್ಟಿಯನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅಂತಹದ್ದು ಕಾರಣಕ್ಕೋಸ್ಕರ ಇಂಥದ್ದು ಕಾರ್ಯಕ್ರಮ. ಮತ್ತೊಂದು ಅಶೋಕ್ ಅವರು ಹೇಳ್ತಾರೆ, ಗುರುಗಳ ಬಗ್ಗೆ ಹೇಳ್ತಾರೆ, ಎಲ್ಲ ಅವರು ಹೇಳಿದರು, ನಮ್ಮ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿಧಾರಿಣಿ ಆತ್ಮಜ್ಞಾನ ಪ್ರಧಾನೇನ ತಸ್ಮೈ ಶ್ರೀ ಗುರವೇ ನಮಃ. ಹಿಂದಿನ ಹಲವಾರು ಜನ್ಮಗಳಿಂದ ಹಲವಾರು ಕರ್ಮಗಳನ್ನು ಮಾಡಿ ನಾವು ಪಾಪ ಮತ್ತು ಕರ್ಮ ಎಲ್ಲವನ್ನೂ ಹೊತ್ತು ಬಂದಿದ್ದೇವೆ. ದಿನಪೂರ್ತಿ ಓಡಾಡಿದ ಇಷ್ಟ ಇಲ್ಲೂ ರಾಜ್ಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಕಾರ್ಯಕ್ರಮದ ಕುರಿತು ಮಾತನಾಡಿ, ಶ್ರೀಮಠ ಮತ್ತು ನಾಡಪ್ರಭು ಕೆಂಪೇಗೌಡರು ನಮ್ಮ 2 ಜೀವನಾಡಿಗಳಿದ್ದಂತೆ. ನಾವು ಆ ನಿಟ್ಟಿನಲ್ಲಿ ಗುರುಗಳ ಆಶಯದಂತೆ ಸಮಾಜಕ್ಕೆ ಒಳಿತನ್ನು ಮಾಡುವ ಮೂಲಕ ಕರ್ಮ ಕಳೆದುಕೊಂಡು ಪುಣ್ಯ ಸಂಪಾದಿಸುವ ಮೂಲಕ ಜೀವನವನ್ನು ಸಾರ್ಥಕಗೊಳಿಸಿಕೋಬೇಕು ಅಂತ ತಿಳಿಸಿದರು. ಈಗಾಗಲೇ ವಿಶ್ವನಾಥ್ ಅವರು ಹೇಳಿದರು, ಮಲೆನಾಡಿನ ಜನಕ್ಕೆ ಬಹಳ ವರ್ಷಗಳ ಕಾಲದಿಂದ ಉಳುಮೆ ಮಾಡ್ತಾ ಇದ್ದಂಥ ಜಾಗ. ಆ ಜಾಗಕ್ಕೆ ಪ್ರತಿ ಬಾರಿಗೂ ಕೂಡ ನೋಟಿಸ್ಗಳು ಬರ್ತಾ ಇತ್ತು. ಒತ್ತುವರಿದಾರರು, ಕಬಳಿಕೆದಾರರು ಅಂತೇಳಿ ನೋಟಿಸ್ ಕೊಟ್ಟು ಅವರೆಲ್ಲ ಬೆಂಗಳೂರಿಗೆ ಕರೆದು ಅಲ್ಲಿ ಬೆಂಗಳೂರಿಗೆ ಜೈಲಿಗೆ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿದ್ರು. ನನ್ನ ಹತ್ರ ಎಲ್ಲ ಬಂದಿದ್ರು. ಮನೆಯನ್ನ ಕಾಫಿಗಳಿಗಾದ ಒಂದು ಸಮಾವೇಶಕ್ಕೆ ಬರಬೇಕಾಯ್ತು, ಬರೋಕ್ಕಾಗಲಿಲ್ಲ. ಬಂದಾಗ ನನ್ನ ಹತ್ರ ಹೇಳಿದ್ರು, ನನಗೆ ನೀವು ಕೊಡದಿದ್ರು ಪರವಾಗಿಲ್ಲ ಜಮೀನು, ನಮ್ಮನ್ನೇ ಆ ಕಬಳಿಕೆದಾರರ ಪಟ್ಟಿಯಿಂದ ನಮ್ಮನ್ನು ಹೊರಗಾಕಿ ಬೆಂಗಳೂರಲ್ಲಿ ಹೋಗಿ ನಿಂತ್ಕೊಂಡು ಕೈ ಕಟ್ಕೊಂಡು ನಿಂತಿರುವಂಥ ಅವಕಾಶವನ್ನು ತಪ್ಪಿಸಿ ಅಂತ ಹೇಳಿದ್ರು. ನಾನು ಅದನ್ನು ತಪ್ಪಿಸಿದೆ. ಮತ್ತೆ ಅವರಿಗೆ ಆ ಜಮೀನನ್ನೇ ಅವರಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡಿದೆ. ಲೀಸ್ 30 ವರ್ಷ ಲೀಸ್, 1,000 ರೂಪಾಯಿ ಎಕರೆಗೆ ಫೀಸ್. ನೀವು ಕೇಳಿದರೆ ಯಾರಾದ್ರೂ 1,000 ರೂಪಾಯಿ. ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಸಂದೇಶ್ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿ, ಸಮುದಾಯತ್ವವನ್ನು ಮೀರಿ ಅಕ್ಷರ, ಅನ್ನ ಮತ್ತು ಅರಿವನ್ನ ಸಮಾಜದ ಎಲ್ಲ ಜಾತಿ ಧರ್ಮದವರಲ್ಲಿ ಮೂಡಿಸಿ ಮುಖ್ಯ ವಾಹಿನಿಯಲ್ಲಿ ಎಲ್ಲರನ್ನ ಒಟ್ಟಿಗೆ ಕರೆದುಕೊಂಡು ಹೋಗುವ ಕೆಲಸ ಮಾಡುವ ಮೂಲಕ ದಾರ್ಶನಿಕ ಜಗದ್ಗುರುಗಳಾಗಿದ್ದಾರೆ ಅಂತ ಅಭಿಪ್ರಾಯಿಸಿದರು. ಏನಂತಂದ್ರೆ ನಮಗೆ ದಾರಿ ತೋರಿಸಿದವರನ್ನ ನೆನೆಸ್ಕೊಳ್ತಕ್ಕಂಥ ಈ ಒಂದು ಸೌಭಾಗ್ಯ ಸಿಗ್ತಕ್ಕಂಥದ್ದು ನಮಗೆ. ಅಂದ್ರೆ ಗುರುವಂದನೆ ಅಂತಂದ್ರೆ ನಮ್ಮ ಜೀವನವನ್ನ ರೂಪಿಸಿಕೊಳ್ಳಲಿಕ್ಕೆ ನಮಗೆ ಯಾರ್ಯಾರು ದಾರಿಯನ್ನ ತೋರಿಸಿರ್ತಾರೋ ಅವರೆಲ್ಲ ಗುರುಗಳಾಗ್ತಕ್ಕಂಥವ್ರು. ಅಂದ್ರೆ ನಮ್ಮ 71ನೇ ಪೀಠದ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯರಾದಂಥ ಪ್ರಣವ ಸ್ವರೂಪಿ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಅವರನ್ನು ನೆನೆಸ್ಕೊಳ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಅವರು ಲೋಕ ಕಲ್ಯಾಣವನ್ನು ಮತ್ತೆ ಆತ್ಮ ಕಲ್ಯಾಣವನ್ನು ಕಂಡುಕೊಂಡಂಥವ್ರು. ನಾವು ಯಾವುದೇ ಒಂದು ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯವಾಗಿ ನಮಗೆ ಇರಬೇಕಾಗಿದ್ದು ಏನಂತಂದ್ರೆ ಸಮಾಜದ ಹಿತವನ್ನ ಗಮನದಲ್ಲಿಟ್ಕೊಂಡು ನಾವು ಕೆಲಸವನ್ನು
ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಮಾತನಾಡಿದರು ಮತ್ತು ಶ್ರೀಮಠದ ವಿವಿಧ ಶಾಖಾ ಮಟ್ಟದ ಸ್ವಾಮೀಜಿಗಳು ಹಾಗೂ ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಮಾಜಿ ಶಾಸಕರಾದ ಎಚ್ಎಂ ವಿಶ್ವನಾಥ್, ಸಕಲೇಶಪುರ ಆಲೂರು ಕಟ್ಟಾಯ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜು, ಮಾಜಿ ಸಚಿವ ಎಚ್ಕೆ ಕುಮಾರಸ್ವಾಮಿ, ಬೇಲೂರು ಶಾಸಕರಾದ ಹುಲ್ಲಳ್ಳಿ ಸುರೇಶ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮುರಳಿ ಮೋಹನ್, ಮುಖಂಡರಾದ ಬೈರಮುಡಿ ಚಂದ್ರು, ಜಯಮಾರುತಿ, ದೇವರಾಜ್, ಸುಪ್ರದೀಪ್ತ, ಯಜಮಾನ್ ಇನ್ನಿತರ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಉಪಾರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಸಾರ್ವಜನಿಕವಾಗಿ ಶಾಸಕ ಎಚ್ಕೆ ಸುರೇಶ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಅರಣ್ಯ ಸಂರಕ್ಷಣಾಧಿಕಾರಿಗಳ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಆಗಮಿಸಿ ಉಪ ವಿಭಾಗಾಧಿಕಾರಿ ಮಾರುತಿ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಇಲಾಖೆಯ ಅಧಿಕಾರಿ ಕೃಷ್ಣ ಮಾತನಾಡಿ, ಕಳೆದ 1 ದಿನಗಳಷ್ಟೇ ಬೇಲೂರು ವಲಯದಲ್ಲಿ ಆನೆ ದಾಳಿಯಿಂದ ಮೃತಪಟ್ಟ ಪ್ರಕರಣದ ಸಂದರ್ಭದಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ಕೆ ಸುರೇಶ್ ರವರು ಇಲಾಖಾ ಅಧಿಕಾರಿಗಳೊಂದಿಗೆ ಅನುಚಿತವಾಗಿ ವರ್ತಿಸಿ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಶಾಸಕರ ಮೇಲೆ ಆರೋಪವನ್ನು ಮಾಡಿದರು. ವಿಭಾಗದ ಉಪವಲಯಾಧಿಕಾರಿಗಳ ಸಂಘದ ವತಿಯಿಂದ ನಾವು ನಿನ್ನೆ ಏನು ಬೇಲೂರು ವಲಯದಲ್ಲಿ ಕಾಡಾನೆ ದಾಳಿಯಿಂದ ಆಕಸ್ಮಿಕವಾಗಿ ಒಂದು ಮಹಿಳೆ ಮೃತಪಟ್ಟಿರುವ ಘಟನೆ ನಡೆದಿದೆ. ಆ ಘಟನೆಗೆ ಸಂಬಂಧಪಟ್ಟಂಗೆ ನಮ್ಮ ಅರಣ್ಯ ಇಲಾಖೆ ವತಿಯಿಂದ, ಜಿಲ್ಲಾ ಆನಾ ಕಾರ್ಯಪಡೆ ವತಿಯಿಂದ ಸಾಕಷ್ಟು ಪ್ರಚಾರ ಮಾಡಿರುತ್ತೆ, ಗ್ರಾಮಸ್ಥರಿಗೆ ಎಚ್ಚರಿಕೆ ಕೂಡ ನೀಡಲಾಗಿರುತ್ತೆ. ಆದರೂ ಕೂಡ ಆಕಸ್ಮಿಕ ಘಟನೆ ನಡೆದಿದೆ. ಇದಕ್ಕೆ ಈ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಅಂತೇಳಿ ನಮ್ಮ ಹಿರಿಯ ಅಧಿಕಾರಿಗಳಾದಂತಹ ನಮ್ಮ ವಿಭಾಗದ ಉಪಾರಣ್ಯ ಸಂರಕ್ಷಣಾಧಿಕಾರಿ ಶ್ರೀ ಸೌರವ್ ಕುಮಾರ್ ಸರ್ ಅವರು ಹೇಳಿರ್ತಾರೆ. ಹಾಗೆ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾಗಿ ಕೂಡ ಆಕಸ್ಮಿಕ ಘಟನೆಗೆ ಎಲ್ಲ ಕ್ರಮಗಳನ್ನು ತಗೊಂಡಿದ್ರು ಕೂಡ ಏಕಾಏಕಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿರ್ತಾರೆ. ನಿಮ್ಮ ಬಟ್ಟೆ ಬಿಚ್ಚಾಕ್ತಿವಿ ಅಂತೆಲ್ಲ ಹೇಳಿರ್ತಾರೆ. ಈ ರೀತಿ ಮಾಡೋದ್ರಿಂದ ಅರಣ್ಯ ಸಂಪತ್ತನ್ನು ಹಗಲಿರುಳು ನಾವು ಶ್ರಮಿಸ್ತಾ ಕೆಲಸ ಮಾಡ್ತಾ ಬಂದಿದ್ದೀವಿ. ಆದ್ರೆ ನಮ್ಗೆ ಯಾವುದೇ ರೀತಿ ಸೂಕ್ತ ಭದ್ರತೆ ಇಲ್ಲ ಅನ್ನಂಗಾಗಿದೆ. ಎಲ್ಲ ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ಈ ರೀತಿ ಪ್ರಚೋದನಕಾರಿ ಹೇಳಿಕೆ ಕೊಡೋದ್ರಿಂದ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಧೈರ್ಯವಾಗಿ ಕರ್ತವ್ಯ ನಿರ್ವಹಿಸಕ್ಕೆ ಎದುರ್ತಾ ಇದ್ದಾರೆ ಹಾಗೂ ಅವರಿಗೆ ವೈಯಕ್ತಿಕವಾಗಿ ನಿಂದನೆ ಮಾಡ್ತಾ ಇರ್ತಾರೆ. ಉಪಾರಣ್ಯ ಅಧಿಕಾರಿಗಳ ಸಂಘದ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ್ ಮಾಧ್ಯಮದೊಂದಿಗೆ ಮಾತನಾಡಿ, ಶಾಸಕರು ಮಾನ್ಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಸಾರ್ವಜನಿಕವಾಗಿ ಬಟ್ಟೆಗಳನ್ನು ಬಿಚ್ಚಲಾಗುತ್ತದೆ ಅಂತ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಈ ಘಟನೆಯನ್ನ ತಮ್ಮ ದುರುದ್ದೇಶಕ್ಕಾಗಿ ರಾಜಕೀಯವಾಗಿ ಬಳಸಿಕೊಳ್ತಿದ್ದು, ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರ ಪ್ರಚೋದನೆಗಳಿಂದ ಅರಣ್ಯ ಇಲಾಖೆಯ ಯಾವುದೇ ಅಧಿಕಾರಿ ಮತ್ತು ಸಿಬ್ಬಂದಿ ಇವರಿಗೆ ಯಾವುದೇ ಅನಾಹುತಗಳಾದರೂ ಶಾಸಕರೇ ನೇರ ಹೊಣೆಗಾರರಾಗಿರ್ತಾರೆ ಅಂತ ಎಚ್ಚರಿಸಿದರು. ಎಸ್ನೂರು ವಲಯದಲ್ಲಿ ವಲಯ ಅರಣ್ಯಾಧಿಕಾರಿಗೆ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಹಿರಿಯ ಅಧಿಕಾರಿಗಳು, ನಮ್ಮ ವಿಭಾಗದ ಮುಖ್ಯಸ್ಥರು ಆದ ಶ್ರೀ ಸೌರವ್ ಕುಮಾರ್ ಸಾಹೇಬರು IFS ಅವರು ನಿನ್ನೆ ಒಂದು ಆನೆ ದಾಳಿಯಿಂದ ಒಂದು ದೇವಮ್ಮ ಅನ್ನೋ ಮಹಿಳೆ ಮೃತಪಟ್ಟ ಸಂದರ್ಭದಲ್ಲಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಲಿಕ್ಕೆ ಹೋದಾಗ ಅಲ್ಲಿ ಶಾಸಕರು ನಮ್ಮ ಇಲಾಖೆ ಹಿರಿಯ ಅಧಿಕಾರಿಯಾದ ಸೌರವ್ ಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ಎಲ್ಲ ಅರಣ್ಯ ಸಿಬ್ಬಂದಿಯವರಿಗೆ ಅನ್ವಯ ಆಗುವಂತೆ ಒಂದು ರೀತಿ ಸಾರ್ವಜನಿಕರಿಗೆ ಉತ್ತೇಜನ ನೀಡುವಂತೆ ಸಾರ್ವಜನಿಕವಾಗಿ ಬಟ್ಟೆ ಬೀಸಿದರೆ ಸಾರ್ವಜನಿಕರು ಈ ರೀತಿ ಎಲ್ಲ ಮಾಡಬಾರ್ದು, ನೀವು ಇಮಿಡಿಯೇಟ್ ಆಗಿ. ಇದೇ ವೇಳೆ ಅರಣ್ಯಾಧಿಕಾರಿಗಳ ಸಂಘದ ಯತೀಶ್, ದಿಲೀಪ್, ಚಂದ್ರೇಗೌಡ, ಮಧುಸೂದನ್, ಕಲಂದರ್, ಮೋಹನ್, ತೇಜಸ್ವಿನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಿಕ್ಷಕರ ಸಮಸ್ಯೆಗಳನ್ನು ಪ್ರಾಮಾಣಿಕವಾಗಿ ಬಗೆಹರಿಸುವ ಕೆಲಸ ಮಾಡಲಾಗುತ್ತೆ. ಬಗೆಹರಿಸದಿದ್ದರೆ ನಮ್ಮಂತಹ ವಿಫಲವಾದಂತಹ ರಾಜಕಾರಣಿಗಳು ಯಾರೂ ಇಲ್ಲ ಅಂತ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ಭರವಸೆಯನ್ನ ನೀಡಿದರು. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕದ ವತಿಯಿಂದ ಶುಕ್ರವಾರದಂದು ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ಶೈಕ್ಷಣಿಕ ಕಾರ್ಯಾಗಾರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಾವು ಈ ಮಟ್ಟದಲ್ಲಿ ಸಂಸದರಾಗಿರುವುದಕ್ಕೆ ಶಿಕ್ಷಣವೇ ಕಾರಣ. ಮನೆಯಲ್ಲಿ ಪೋಷಕರು ಉತ್ತಮ ದಾರಿ ತೋರಿಸ್ತಾರೆ. ಪಾಠ ಮಾಡುವ ಗುರುಗಳು, ನಾವು ತಪ್ಪು ಮಾಡಿದಾಗ ತಿದ್ದುವರು ಶಿಕ್ಷಕರು. ನಾನು ಶಿಕ್ಷಣ ಪಡೆಯುವಾಗ ಶಿಕ್ಷಕರು ಹೊಡೆದಿರುವುದಕ್ಕೆ ನಾನು ಇಂದು ಸಂಸದನಾಗಿದ್ದೇನೆ ಅಂತ ಹೇಳಿದರು. ಕಲಿಸಿದ್ದಾರೆ, ಅದು ನಾನು ನಿಮಗೆ ಹೇಳಿದ್ದೀನಿ. ಜೊತೆಗೆ ನಾನು ವೈಯಕ್ತಿಕವಾಗಿ ನಾನು ನೋಡಿರೋದು, ನಾವೆಲ್ಲ ತಂದೆ ತಾಯಿಯ ಜನ್ಮ ಕೊಟ್ಟಿದ್ದಕ್ಕೆ ನಾವು ಪ್ರಪಂಚಕ್ಕೆ ಕಾಲಿಡ್ತೀವಿ. ಶಿಕ್ಷಣ ಕಲ್ಸಕ್ಕಾಗಿರ್ಬೋದು, ನಾವಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲ ಒಂದೊಂದು ಹಂತಕ್ಕೆ ಬರೋಕ್ಕೆ ಅದಕ್ಕೆ ಕಾರಣ ನಮ್ಮ ಶಿಕ್ಷಕರು ಅಂತ ನಾನು ಹೇಳಕ್ಕೆ ಹೆಮ್ಮೆಯಿಂದ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ತಂದೆ ತಾಯಿಯವರು ಒಂದು ದಾರಿಲಿ ಹೋಗುವಂತ ಹೇಳ್ಕೊಡ್ತಾರೆ, ಆದ್ರೆ ಇದೇ ದಾರಿಲಿ ಹೋಗ್ಬೇಕು ಅಂತ ನಮಗೆ ಪಾಠ ಮಾಡೋರು, ನಮ್ಗೆ ತಪ್ಪು ಮಾಡಿದಾಗ ತಿದ್ದವರು, ಬುದ್ಧಿ ಹೇಳೋರು ನಮ್ಮ ಶಿಕ್ಷಕರು. ಇವಾಗ ಹೊಡೆಯೋದು ಬಡಿಯೋದೆಲ್ಲ ಮುಟ್ಟೋಗಿದೆ. ನಾವಿದ್ದಾಗಂತೂ ಎಷ್ಟು ಹೊಡೆಸ್ಕೊಂಡಿದ್ದೇವೆ 2 ಕೈಯಲ್ಲಿ, ಅದೆಲ್ಲ ನಾವು ನೆನ್ಸ್ಕೊಬೇಕು. ಈಗ ಸಣ್ಣ ಪುಟ್ಟದ್ದು ನಾವು ಮನೆಗೂ ಹೇಳ್ತಿಲ್ಲ ನಮ್ಗೆ ನಮ್ಮ ಟೀಚರ್ ಹೊಡೆದ್ರು ಅಂತ. ನಾವು ಖಾಸಗಿ ಶಾಲೆಯಲ್ಲೇ ಓದಿರ್ಬೋದು, ಆದ್ರೆ ನಾವು ಎಲ್ಲ ಶಿಕ್ಷಕರ ಹತ್ರ ಹೊಡೆದೇ ತಿಂತ ಬೆಳೆದಿರೋದು. ಆವಾಗ ಹೊದೆ ತಿಂದಿದ್ದಕ್ಕೆ ಇವತ್ತು ನಿಮ್ಮದೇ ಸಂಸದನಾಗಿ ಆಗಿದ್ದೀನಿ ಅಂತ ಅನ್ಕೋತೀನಿ. ಖಂಡಿತವಾಗಿಯೂ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯಂತ ಕಾರ್ಯಾಗಾರಗಳು ಖಂಡಿತ ಆಗ್ತಾ ಇರಬೇಕು. ಯಾಕಂತ ಹೇಳಿದ್ರೆ ಶಿಕ್ಷಕರು ಒಬ್ಬರೊಬ್ರು ಅವರಲ್ಲಿರುವಂತಹ ಒಂದು ಅಭಿಪ್ರಾಯಗಳ ಒಬ್ರಿಗೊಬ್ರು ಅದನ್ನ ವಿನಮ್ರವಾಗಿ ಏನದು ಬದಲಾವಣೆ ಮಾಡ್ಕೊಬೇಕು. ಖಂಡಿತವಾಗಿ ಈ ಕಾರ್ಯಕ್ರಮ
ಮುಖ್ಯ ಉದ್ದೇಶ ಅದಾಗಿದೆ. ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರು ನಾಗೇಶ್ ಸರ್ ಅವರು ಮತ್ತೆ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡಿ, ಇಂದು ಹಲವಾರು ಶಾಲೆಗಳು ಬಹಳ ದುಸ್ಥಿತಿಯಲ್ಲಿರುವುದನ್ನು ಕಾಣ್ತಿದ್ದೇವೆ. ಸರ್ಕಾರದಿಂದ ಯಾವುದೇ ಅನುದಾನ ಬಾರದಿದ್ರೂ ಕೂಡ ಅವರ ಒಂದು ಸ್ವಇಚ್ಛೆಯಿಂದ ಆರ್ಥಿಕವಾಗಿ ಉತ್ತಮವಾಗಿರುವುದರಿಂದ ಹಣಕಾಸು ಸಹಾಯ ಪಡೆದು ಶಾಲಾ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನ ಶಿಕ್ಷಕರು ಮಾಡ್ತಿದ್ದಾರೆ ಅಂತ ಹೇಳಿದರು. ಸಭಾ ಕಾರ್ಯಕ್ರಮ ನಡೆಯುವುದಕ್ಕೂ ಮೊದಲು ಶೈಕ್ಷಣಿಕ ಅಧಿವೇಶನದಡಿ ಶಾಲಾ ಶಿಕ್ಷಣದಲ್ಲಿ ವೈಜ್ಞಾನಿಕ ಮನೋಭಾವದ ಪರಿಕಲ್ಪನೆ ವಿಷಯದ ಕುರಿತು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ರಾಜ್ಯ ಘಟಕದ ಅಧ್ಯಕ್ಷ ಹುಲಿಕಲ್ ನಟರಾಜ್ ಸಮಾಜದಲ್ಲಿ ಮೂಢನಂಬಿಕೆ ವಾಮಾಚಾರ ಮೂಲಕ ಜನರನ್ನ ಯಾವ ರೀತಿ ಮೋಸ ಮಾಡಲಾಗುತ್ತೆ ಅಂತ ಕಂಡುಹಿಡಿಯುವುದು ಹೇಗೆ ಸೇರಿದಂತೆ ಪ್ರಾಯೋಗಿಕವಾಗಿ ಪ್ರದರ್ಶಿಸಿ ಪ್ರಾತ್ಯಕ್ಷಿಕೆ ಮೂಲಕ ಮನದಟ್ಟು ಮಾಡಿದರು. ಕೂಡ ಇವತ್ತು ನಾನು ನನ್ನ ಕ್ಷೇತ್ರದಲ್ಲಿ ಹೇಳಬೇಕಾದ್ರೆ ಹಲವಾರು ಶಿಕ್ಷಕರು ಏನು ನಮ್ಮ ಸರ್ಕಾರಿ ಶಾಲೆಗಳು ಬಹಳ ದುಸ್ಥಿತಿಯಲ್ಲಿರೋದ ಇದನ್ನು ಕೂಡ ನಾವು ನೋಡಿದ್ದೀವಿ. ಸರ್ಕಾರದಿಂದ ಯಾವುದೇ ಅನುದಾನ ಬರದಿದ್ರು ಕೂಡ ಅವರ ಒಂದು ಸ್ವಇಚ್ಛೆಯಿಂದ ಅವರವರು ಎಲ್ಲೋ ಒಂದು ಕಡೆ ಹೋಗಿ ಅವ್ರಿಗೆ ಬೇಕಾದವರು, ಅವ್ರಿಗೆ ಪರಿಚಯ ಇರೋರು, ಸ್ವಲ್ಪ ಹಣಕಾಸಲ್ಲಿ ಸ್ವಲ್ಪ ಚೆನ್ನಾಗಿರೋರ ಹತ್ರ ಹೋಗಿ ಅವರೊಂದು ಹಣಕಾಸಿನ ಒಂದು ಸಹಾಯನ ತಗೊಂಡು ಮಕ್ಕಳಿಗಾಗಲಿ ಮತ್ತು ಶಾಲಾ ಒಂದು ದುಸ್ಥಿತಿಯಲ್ಲಿ ಏನಿದೆ ಅದನ್ನು ರಿಪೇರಿ ಪಡಿಸುವಂಥ ಕೆಲಸನ ಪ್ರಾಮಾಣಿಕ ಕೆಲಸಗಳನ್ನ ನನ್ನ ಕ್ಷೇತ್ರದಲ್ಲಿ ಶಿಕ್ಷಕರು ಮಾಡೋದಂಥದ್ದನ್ನ ನಾನು ಕೂಡ ನೋಡ್ತಾ ಇರ್ತೀನಿ. ಅವರು ಕೂಡ ನಾನು ನನ್ನ ಕೈಲಾದಂಥ ಸಹಾಯ ಕೂಡ ಮಾಡಿ ಅವ್ರಿಗೆ ಪ್ರೋತ್ಸಾಹ ಮಾಡ್ತಾ ಇದೀವಿ. ತಮಗೆ ಏನು ಶಿಕ್ಷಕರು ಈ ಒಂದು ಇದನ್ನು ಕೂಡ ಶಾಲೆ, ನಮ್ಮ ಸರ್ಕಾರಿ ಶಾಲೆ ಹಲವಾರು ಹಳ್ಳಿಗಳಲ್ಲಿ ಏನು ನಮ್ಮ ಪ್ರೈವೇಟ್ ಶಾಲೆಗಳು ಬಂದು ಇವತ್ತು ನಮ್ಮ ಸರ್ಕಾರಿ ಶಾಲೆ ಮುಚ್ಚುವಂತ ಇದನ್ನು ಕೂಡ ನಾವು ನೋಡ್ತಾ ಇದೀವಿ. ಹಾಗಾಗಿ ಎಲ್ಲೊಂದ್ ಕಡೆ ಶಿಕ್ಷಕರು ಕೂಡ ಹಳ್ಳಿಯಲ್ಲಿ ಮನೆ ಮನೆಗೆ ಹೋಗಿ ಮಕ್ಕಳನ್ನ ಕರೆತಂದು ಶಾಲೆ ಮುಚ್ಚದೇ ಇರೋ ರೀತಿಯಲ್ಲಿ ಅವರು ಪ್ರಾಮಾಣಿಕ ಪ್ರಯತ್ನ ನೋಡುವಂತ ಇದನ್ನು ಕೂಡ ನಾವು ಕಣ್ಣೆದುರು ನೋಡ್ತಾ ಇದೀವಿ. ಹಾಗಾಗಿ ನಾನು ಮುಖ್ಯವಾಗಿ ನಮ್ಮ ಎಲ್ಲಾ ಶಿಕ್ಷಕರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸಕ್ ಬಯಸ್ತೇನೆ. ಹಾಗಾಗಿ ನಮ್ಮ ಏನು ಬೇಡಿಕೆಗಳು ತಾವು ಹೇಳ್ತಾ ಇದ್ರಿ, ಹಲವಾರು ಬೇಡಿಕೆಗಳು ಹೇಳ್ತಾ ಇದ್ರಿ, ಏನು 1ನೇ ಕ್ಲಾಸಿಂದ 8ನೇ ಕ್ಲಾಸ್ ಇರೋದಂತ ಹಿಂಬಡ್ತಿ ಮಾಡಿ 1ನೇ ತರಗತಿಯಿಂದ 5ನೇ ತರಗತಿಗೆ ನಿಮ್ಗೆ ಇದು ಮಾಡಿದ್ರೆ ಅಂತ. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ಬೇಲೂರು ಕ್ಷೇತ್ರದ ಶಾಸಕರಾದ ಎಚ್.ಕೆ. ಸುರೇಶ್, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಕೆ. ನಾಗೇಶ್, ಸಹ ಕಾರ್ಯದರ್ಶಿ ಎಚ್.ಎಸ್. ಚೇತನ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಬಾಗೂರು ಕೃಷ್ಣೇಗೌಡ, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಚ್.ಎಸ್. ಚಂದ್ರಶೇಖರ್, ಪ್ರಾಂಶುಪಾಲ ರಂಗನಾಥ ಸ್ವಾಮಿ, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಎಚ್.ಸಿ. ಬಸವರಾಜು, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಚಕ್ರಪಾಣಿ ಮಹೇಶಪ್ಪ, ಜಿಲ್ಲಾ ಎಸ್ಸಿ/ಎಸ್ಟಿ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ರಾಜೇಂದ್ರ ದೊಡ್ಡಮಗೆ, ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಅಣ್ಣಪ್ಪ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬೊಮ್ಮೇಗೌಡ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ ಇತರರು ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಎಸ್ಸಿ/ಎಸ್ಟಿ ಸರ್ಕಾರಿ ಪ್ರಾಥಮಿಕ ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಕಚೇರಿಯನ್ನು ಹಾಸನ ನಗರಸಭೆ ಅಧ್ಯಕ್ಷ ಎಂ. ಚಂದ್ರೇಗೌಡ ಉದ್ಘಾಟಿಸಿದರು. ಸಂಘದ ಜಿಲ್ಲಾಧ್ಯಕ್ಷ ರಾಜೇಂದ್ರ ದೊಡ್ಡಮಗ್ಗಿ ಮಾತನಾಡಿ, ಶಿಕ್ಷಕರ ಒಗ್ಗಟ್ಟಿನಿಂದ ನಮ್ಮ ಹಕ್ಕುಗಳನ್ನು ಪಡೆಯಲು ಈ ಸಂಘಟನೆ ಅಗತ್ಯ. ಎಲ್ಲರೂ ಸಮಾನತೆ ಮತ್ತು ಶಿಕ್ಷಣದ ಹಿತಕ್ಕಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಕೆ. ನಾಗೇಶ್, ಅಂಬೇಡ್ಕರ್ ವಿಶ್ವ ನಾಯಕರು ಅವರ ಹಾದಿಯಲ್ಲಿ ನೌಕರರು ಮುನ್ನಡೆಯಬೇಕು ಅಂತ ಪ್ರಸ್ತಾಪಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ನುಗ್ಲಿ, ನೌಕರರ ಸಂಘದ ಖಜಾಂಜಿ ಶಿವರುದ್ರಯ್ಯ, ಜಿಲ್ಲಾಧ್ಯಕ್ಷ ಬಾಗೂರು ಕೃಷ್ಣೇಗೌಡ, ಡಿಡಿಪಿಐ ಚಂದ್ರಶೇಖರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ, ವಾಣಿಜ್ಯ ತೆರಿಗೆ ಅಧಿಕಾರಿಗಳಾದ ಎಂ.ಬಿ. ಚನ್ನಕೇಶವ, ಶಿವರುದ್ರಪ್ಪ, ಧರ್ಮಪ್ಪ ನಾಯಕ್, ಸೋಮನಾಯಕ, ಲೋಕೇಶ್ ಕುಮಾರ್, ಖಜಾಂಜಿ ರಾಜು ಹಾಗೂ ವಿವಿಧ ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದಲ್ಲಿ 250 ಅಡಿ ಎತ್ತರದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಕೆ.ವೈ. ಜಗದೀಶ್, ಕೆಪಿಎಸ್ಸಿ ಸಂಘಟನೆ ಜಿಲ್ಲಾಧ್ಯಕ್ಷ ಮತ್ತು ಚಂದ್ರು, ಕರ್ನಾಟಕ ಭೀಮ್ ಸೇನೆ ಜಿಲ್ಲಾ ಕಾರ್ಯದರ್ಶಿ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಅಂಬೇಡ್ಕರ್ ಪ್ರತಿಮೆಗಳ ನಿರ್ಮಾಣದಂತೆ ಕರ್ನಾಟಕದಲ್ಲೂ ದೊಡ್ಡ ಪ್ರಮಾಣದ ಪ್ರತಿಮೆ ಸ್ಥಾಪಿಸಬೇಕು. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ 250 ಅಡಿ ಎತ್ತರದ ಪ್ರತಿಮೆ ನಿರ್ಮಿಸಿ ಅಂಬೇಡ್ಕರ್ ಡಿಜಿಟಲ್ ಗ್ರಂಥಾಲಯ ಸ್ಥಾಪನೆ ಮಾಡಬೇಕು ಅಂತ ಒತ್ತಾಯಿಸಿದರು. 2026ರೊಳಗೆ ಈ ಯೋಜನೆ ಪೂರ್ಣಗೊಳ್ಳುವಂತೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು. ನಿರ್ಮಿಸಬೇಕೆಂದ್ರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಸಮಾಜ ಕಲ್ಯಾಣಾಧಿಕಾರಿ ಹಾಗೂ ಲೋಕೋಪಯೋಗಿ ಇಲಾಖೆಯವರಿಗೆ ಅನೇಕ ಬಾರಿ ಮನವಿಯನ್ನು ಸಹ ಕೊಟ್ಟಿದ್ದಾರೆ. ಕರ್ನಾಟಕ ಭೀಮ ಸೈನ್ಯದಿಂದ ನಿನ್ನೆ ನಡೆದಂತ ಪತ್ರಿಕಾಗೋಷ್ಠಿಯಲ್ಲಿ ಇಡೀ ರಾಜ್ಯದಂತ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಹಾಗಾಗಿ ನಾವು ಇವತ್ತು ಹಾಸನ ಜಿಲ್ಲೆಯಲ್ಲಿ
ಕರ್ನಾಟಕ ಭೀಮಸೇನೆ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಈ ಪ್ರದೇಶಗಳಲ್ಲಿ 125 ಅಡಿ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಇದೆ. ಆಂಧ್ರ ಪ್ರದೇಶದಲ್ಲಿ 206 ಅಡಿ ಪ್ರತಿಮೆ, ಬೃಹತ್ತಾದ ಪ್ರತಿಮೆ ಇದೆ. ಹಾಗಾಗಿ ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂತ ಲಾಲ್ಬಾಗ್ ನಲ್ಲಿ ಬಂದು ಅವರು ಒಂದು ಕಾರ್ಯಕ್ರಮ ನಿರ್ವಹಿಸಿದ್ದಾರೆ. ಆ ಜಾಗದಲ್ಲೇನೆ ನಿರ್ಮಿಸಬೇಕು ಅಂತ ಹೇಳಿ ಕೇಳ್ಕೊಂತೀವಿ. ಹಾಗೂ ಮತ್ತು SCP ಮತ್ತು TSP ಹಣವನ್ನು ದಲಿತರಿಗೆ ಅಭಿವೃದ್ಧಿಗೆ ಪಡಿಸಬೇಕು. ಹಾಗೂ ಆ ಹಣದಲ್ಲಿ ಮಿಕ್ಕಿದಂತ ಹಣವನ್ನು ಈ ಸಂದರ್ಭದಲ್ಲಿ ಕೆಪಿ ಗಣೇಶ್, ಕರ್ನಾಟಕ ಭೀಮಸೇನಾ ಜಿಲ್ಲಾಧ್ಯಕ್ಷ ವಿಠಲ್, ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಗುರುಮೂರ್ತಿ, ದಲಿತ ಮುಖಂಡ ದೇವರಾಜು, ತಾಲೂಕು ಭೀಮಸೇನಾ ಅಧ್ಯಕ್ಷ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪೋಸ್ಟರ್ ಹಾಗೂ ಕರಪತ್ರ ಬಿಡುಗಡೆ ಮಾಡಿ 2025-26ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಪ್ರತಿಮೆ ನಿರ್ಮಾಣಕ್ಕೆ ಅನುದಾನ ಘೋಷಿಸಬೇಕು ಅಂತ ಸರ್ಕಾರವನ್ನ ಮನವಿ ಮಾಡಲಾಯಿತು. ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದುವ ಬದಲು ಇಷ್ಟಪಟ್ಟು ಓದಬೇಕು ಅಂತ ಹಿರಿಯ ಪತ್ರಕರ್ತ HP ಮದನ್ಗೌಡ ಚನ್ನರಾಯಪಟ್ಟಣದಲ್ಲಿ ಹೇಳಿದರು. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಮಂಗಳೂರು PU ಕಾಲೇಜು ವತಿಯಿಂದ ಶುಕ್ರವಾರ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, ಒಮ್ಮೆ ತಪ್ಪಾದರೆ ಜೀವನ ಪರ್ಯಂತ ಸರಿಪಡಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಹೇಳಿದರು. ಶೈಕ್ಷಣಿಕ ಹಂತದಲ್ಲಿ ವಿದ್ಯಾರ್ಥಿಗಳು ಸದಾ ಓದಿನತ್ತ ಹೆಚ್ಚು ಗಮನ ಹರಿಸಬೇಕು, ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಅನಿವಾರ್ಯ ತಪ್ಪಾದಲ್ಲಿ ಮತ್ತೊಮ್ಮೆ ತಿದ್ದಿಕೊಳ್ಳೋಕೆ ಕಾಲಾವಕಾಶವೇ ಇರುವುದಿಲ್ಲ. ಇದ್ದರೂ ಹಿಂದೆ ಹೋಗಿ ಮತ್ತೆ ಪ್ರಾರಂಭಿಸುವುದು ಸಮಯ ವ್ಯರ್ಥಕ್ಕೆ ಕಾರಣವಾಗಲಿದೆ ಅಂತ ತಿಳಿಸಿದರು. ಜೀವನ ಹೇಗೆ ಅಂತ ಗೊತ್ತಿರಲಿಲ್ಲ ಅಂತ ಕಾಲಘಟ್ಟದಲ್ಲಿ ಬಂತು. ಇವತ್ತು 7ನೇ ತರಗತಿ ಬಂದಾಗಲೇ ಬದುಕನ್ನು ರೂಪಿಸಿಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡುವಂಥ ವಿದ್ಯಾರ್ಥಿಗಳಿಗೆ ನೀವು ಸೆಕೆಂಡ್ ಪಿ ಯು ಸಿ ಕೊಟ್ಟಿದ್ದೀರಿ. ಬಾಹ್ಯ ಸೌಂದರ್ಯ, ಕಪ್ಪು ಮತ್ತು ಬಿಳುಪು, ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿದೆ ಯಾವುದು ಮುಖ್ಯ ಆಗೋದಿಲ್ಲ. ನೀನು ಎಷ್ಟು ಓದಿದ್ದೀಯ, ನೀನು ಎಷ್ಟು ಸಾಧನೆ ಮಾಡಿದ್ದೀಯ ಅದಷ್ಟೇ ಮುಖ್ಯವಾಗುತ್ತೆ. ಸಾಧನೆ ಮಾಡಲಿಕ್ಕೆ ಯಾವುದೇ ಅಡ್ಡಿ ಆತಂಕಗಳು, ವಯಸ್ಸುಗಳು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ನನಗೆ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ತಮಿಳುನಾಡಿನಲ್ಲಿ ಒಬ್ಬ ಪೊಲೀಸ್ ಪೇದೆಯ ಕಾನ್ಸ್ಟೇಬಲ್ನ ಹೆಂಡತಿ 16 ವರ್ಷಕ್ಕೆ ಆಕೆಗೆ ಮದುವೆ ಆಗಿರುತ್ತೆ, 2 ಮಕ್ಕಳು ಕೂಡ ಆಗಿರುತ್ತೆ. ನೀವು 16 ವರ್ಷ ದಾಟಿದ್ದೀರಿ, 16 ವರ್ಷಕ್ಕೆ ಮದುವೆಯಾಗಿ 2 ಮಕ್ಕಳು ಕೂಡ ಆಗಿರುತ್ತೆ. ಆ ಕಾನ್ಸ್ಟೇಬಲ್ನ ಹೆಂಡತಿಯ ಮುಂದೆ ಹಿರಿಯ IPS ಅಧಿಕಾರಿ ಒಬ್ಬರು ಆ ಗಂಡನನ್ನು ನಿಂದಿಸುವುದನ್ನು, ಬೈಯುವುದನ್ನು ಆಕೆ ನೋಡ್ತಾರೆ. ನೋಡಿದಾಗ ಆಕೆ ತುಂಬ ಬೇಸರ ಆಗುತ್ತೆ. ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್, ಹಾಸನ ಜಿಲ್ಲಾ ನಿವೃತ್ತ ಯೋಧರ ಸಂಘದ ಅಧ್ಯಕ್ಷ GN ನಾಗರಾಜು, ವಿಜ್ಞಾನ ವಿಭಾಗದ ಸಂಯೋಜಕ MK ಯೋಗೇಶ್, ವಾಣಿಜ್ಯ ವಿಭಾಗದ ಸಂಯೋಜಕಿ ದೀಪಾ ಹರೀಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ವಿಪಕ್ಷ ನಾಯಕ ಆರ್ ಅಶೋಕ್ ಇಂದು ಸಕಲೇಶಪುರದಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನ ದರಿದ್ರ ಸರ್ಕಾರ ಅಂತ ಕಿಡಿಕಾರಿದ್ದು, ರಾಜ್ಯದಲ್ಲಿ ಭ್ರಷ್ಟಾಚಾರ, ಆಡಳಿತ ವೈಫಲ್ಯ ಮತ್ತು ಅಭಿವೃದ್ಧಿಯ ಅಭಾವವನ್ನ ಲೇವಡಿ ಮಾಡಿದರು. ಆರ್ ಅಶೋಕ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಗುಡುಗುತ್ತಾ ಮೈಕ್ರೋ ಫೈನಾನ್ಸ್ ಸಮಸ್ಯೆ, ರೈತರ ಆತ್ಮಹತ್ಯೆ, ಪೊಲೀಸರ ಮೇಲೆ ಹಲ್ಲೆ ಇವೆಲ್ಲವೂ ಸಿಎಂ ಜಿಲ್ಲೆಯಲ್ಲಿ ನಡೆಯುತ್ತಿದೆ. ಇದು ಸರ್ಕಾರದ ಹಿಡಿತ ತಪ್ಪಿರುವುದನ್ನು ಸ್ಪಷ್ಟಪಡಿಸುತ್ತೆ ಅಂತ ಹೇಳಿದ್ದಾರೆ. ಎಲ್ಲ CMO ಜಿಲ್ಲೆನೇ ನಡೀತಾ ಇರೋದು. ಮೈಕ್ರೋ ಫೈನಾನ್ಸು CM ಜಿಲ್ಲೆನೇ, ರೈತರ ಆತ್ಮಹತ್ಯೆನೂ CM ಅವ್ರ ಜಿಲ್ಲೆನೇ, ಪೊಲೀಸರ ಮೇಲೆ ಹಲ್ಲೆ CM ಅವ್ರ ಜಿಲ್ಲೆನೇ. ಅಂದರೆ ಮುಖ್ಯಮಂತ್ರಿಗೆ ಅಧಿಕಾರಿಗಳ ಮೇಲೆ ಹಿಡಿತಾನೆ ಇಲ್ಲ. ಯಾವಾಗ ಮೂಢ ಹಗರಣದಲ್ಲಿ ಸಿಕ್ಕಾಕೊಂಬಿಟ್ರು ಅವತ್ತಿಂದ ಒಂದು ರೀತಿ ಸಿದ್ದರಾಮಯ್ಯನವರು ಮಂಕು ಕವ್ದಂಗೆ ಔಟಿದೆ, ಮಂಕು ಹಿಡಿದ್ಬಿಟ್ಟೈತೆ ಅವ್ರು. ಅದರಿಂದ ಅವ್ರು ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಆಡಿದ್ದೇ ಆಟ. ಎಲ್ಲ ಕ್ಯಾಬಿನೆಟ್ ನೋಡಿ ಮಿನಿಸ್ಟ್ರುಗಳು ಒಬ್ಬೊಬ್ಬ ಒಂದೊಂಥರ ಮಾತಾಡ್ತಾರೆ. ಒಬ್ಬ 2 ವರ್ಷ CM ಅಂತಾರೆ, ಇನ್ನೊಬ್ಬ 2.5 ವರ್ಷ ಅಂತಾರೆ, ಇನ್ನೊಬ್ಬ 3 ವರ್ಷ, ಇನ್ನೊಬ್ಬ 5 ವರ್ಷ. ಅಂದರೆ ಸರ್ಕಾರ ಇದೆಯಾ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಆ ಪರಿಸ್ಥಿತಿಗೆ ರಾಜ್ಯದ ಜನ. ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ, ಪಾಪರ ಔಟಿದೆ ಸರ್ಕಾರ. ಸಂಬಳ ಕೊಡ್ತಾ ಇಲ್ಲ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಆಸ್ಪತ್ರೆಗಳಿಗೆ ನಾನು ಮೊನ್ನೆ ಯಾವುದೋ ಒಂದು ಆಸ್ಪತ್ರೆಗಳು ಬಂದಿದ್ದರು ಬೆಂಗಳೂರಲ್ಲಿ, ಗೌರ್ಮೆಂಟ್ ಆಸ್ಪತ್ರೆ. 2 ತಿಂಗಳಿಗೊಂದು ಸರಿ ಸಂಬಳ ಕೊಡ್ತಾರಂತೆ. ನಾಚಿಕೆ ಆಗಲ್ಲ ಇವ್ರಿಗೆ? 2 ತಿಂಗಳಿಗೊಂದು ಸರಿ ಸಂಬಳ ಕೊಡುವಂಥ. ನಮ್ಮ 2 ಶಾಸಕರು ಇಲ್ಲಿ ಇದ್ದಾರೆ ನೋಡಿ, ಅನುದಾನನೇ ಇಲ್ಲ. ನಮ್ಮ ಪಾರ್ಟಿಯವ್ರಿಗಲ್ಲ, ಕಾಂಗ್ರೆಸ್ ಪಾರ್ಟಿಯವ್ರಿಗೂ ಅನುದಾನ ಇಲ್ಲ. ಆಗಲೇ ರಾಜೀನಾಮೆ ಪರ್ವ ಶುರುವಾಗಿದೆ. ಒಟ್ಟಾರೆ ಈ ಸರ್ಕಾರ ದರಿದ್ರ ಸರ್ಕಾರ. ಯಾಕಾದರೂ ಬಂತು ಅಂತ ಜನ ಶಾಪ್ ಆಗ್ತಾ ಇದೆ. ಎಲ್ಲ ಈಗ BJP ರಾಜ್ಯದೊಂದೇ ನೀವು ನೋಡ್ತಾ ಇದ್ದೀರಾ, ಇಡೀ ದೇಶದಲ್ಲಿ ನಡೀತಾ ಇದೆ ಇದು.
ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಅಧ್ಯಕ್ಷರ ಚುನಾವಣೆ ಯಾವ ರೀತಿ ನಡೀಬೇಕು, ಏನು ಆಗಬೇಕು ಅಂತ ಕೇಂದ್ರ ನಾಯಕರು ತೀರ್ಮಾನ ಮಾಡಿ ಈಗಾಗಲೇ ಅದರ ಪ್ರೋಸೆಸ್ಸನ್ನು ಶುರು ಮಾಡಿದ್ದಾರೆ. ಆಟೋಮೆಟಿಕ್ಕಾಗಿ ನಡೀತೈತೆ. ಅಲ್ಲಿ ನ್ಯೂಸ್ ಪೇಪರಲ್ಲಿ ಇರ್ಬೋದು, ಇಲ್ಲಿನ ನ್ಯೂಸ್ ಪೇಪರಲ್ಲಿ ನಮ್ಮದೇ ಬರ್ತಾ ಇದೆ. ಆದ್ರೆ ಒಳ್ಳೇದಲ್ಲ, ಇದು ಒಳ್ಳೇದಲ್ಲ. ಮಾಡಿ ತೀರ್ಮಾನ ಮಾಡ್ತಾರೆ ಆದಷ್ಟು ಬೇಗ. ಅದು ಆ್ಯಕ್ಚುಲಿ ಚುನಾವಣೆ ಅಂತ ಇರೋದು, ಚುನಾವಣೆ ಅಂತಲೇ ನಮ್ಮ ಸಂವಿಧಾನದಲ್ಲಿ ಇರೋವಂಥದ್ದು. ನೋಡಬೇಕು. ಇಲ್ಲ ಚುನಾವಣೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲೇಶಪುರದಲ್ಲಿ ಸ್ವಾಮೀಜಿಗಳ ಗಣ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆದ ನಾಡಪ್ರಭು ಕೆಂಪೇಗೌಡ ಪ್ರತಿಮೆ ಅನಾವರಣ. ಸಾರ್ವಜನಿಕವಾಗಿ ನಿಂದನೆ ಹಿನ್ನೆಲೆ ಬೇಲೂರು ಶಾಸಕ ಸುರೇಶ್ ವಿರುದ್ಧ ಸಿಡಿದಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳು. ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿಲ್ಲಾ ಮಟ್ಟದ ಶೈಕ್ಷಣಿಕ ಕಾರ್ಯಾಗಾರ ಉದ್ಘಾಟನೆ. ಸಂಸದರು ಶಾಸಕರು ಭಾಗಿ.